ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ರಾಮನವಮಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋಲಿ ರಾಮನವಮಿ ಆಚರಣೆ ಯಾಕೆ, ರಾಮನ ಬಗ್ಗೆ ತಿಳ್ಕೊಳ್ಳೋಣ. ರಾಮನಾಮದ ಮಹಿಮೆ ಏನು, ರಾಮನ ಗುಣಗಳು ಏನು, ರಾಮ ರಾವಣನನ್ನು ಸಂಹಾರ ಮಾಡಿದ ಅರ್ಥ ಏನು, ರಾಮನ ಪರಮಭಕ್ತ ಹನುಮಂತನ ಬಗ್ಗೆ ತಿಳ್ಕೊಳ್ಳೋಣ. ರಾಮನವಮಿ ಇದು ರಾಮನ ಜನ್ಮದಿನ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಜನಿಸಿರುವುದರಿಂದ ರಾಮನವಮಿ ಹಬ್ಬವನ್ನು ಈ ದಿನ ಆಚರಣೆ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಏನು ತಿಳ್ಕೋಬೇಕು, ನಮ್ಮ ಜೀವನದಲ್ಲಿ ರಾಮನ ಗುಣಗಳನ್ನು ಅಳವಡಿಸ್ಕೋಬೇಕು, ನಮ್ಮಲ್ಲಿರೋ ರಾಮನನ್ನು ಅರಿತ್ಕೋಬೇಕು, ಆ ಚೈತನ್ಯವನ್ನು ತಿಳ್ಕೋಬೇಕು ಅನ್ನೋದೇ ಮುಖ್ಯ ತತ್ವ. ರಾಮನ ಬಗ್ಗೆ ತಿಳ್ಕೊಳ್ಳೋಣ. ರಾಮ ಅಯೋಧ್ಯೆಯಲ್ಲಿ ಜನಿಸಿದರು. ರಾಮನ ತಂದೆ ದಶರಥ, ತಾಯಿ ಕೌಸಲ್ಯೆ, ಪತ್ನಿ ಸೀತೆ, ಸಹೋದರರು ಲಕ್ಷ್ಮಣ, ಭರತ, ಶತ್ರುಘ್ನ. ಈ ಎಲ್ಲ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಅಯೋಧ್ಯೆ ಯುದ್ಧವಿಲ್ಲದ ಸ್ಥಳ, ಶಾಂತವಾದ ಮನಸ್ಸೇ ಅಯೋಧ್ಯೆ. ಅಂತಹ ಕಡೆ ರಾಮ ಜನಿಸಿರೋದು. ದಶರಥ 10 ರಥದ ವಾಹನ. ಈ ದೇಹನೇ 10 ರಥದ ವಾಹನ. 10 ಇಂದ್ರಿಯಗಳನ್ನು ಒಳಗೊಂಡಿದೆ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯದಲ್ಲಿ ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. ಕರ್ಮೇಂದ್ರಿಯದಲ್ಲಿ ಕೈ, ಕಾಲು, ಬಾಯಿ, ಪಾಯು, ಉಪಸ್ಥ. ಈ 10 ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ಇದು ಎಲ್ಲರಲ್ಲೂ ಇರುವಂಥದ್ದು ಇಂದ್ರಿಯಗಳು. ಅದನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ದಶರಥನ ಅರ್ಥ. ತಾಯಿ ಕೌಸಲ್ಯೆ ನಿಪುಣತೆ, ಶುದ್ಧತೆ, ಸಮತೋಲನ, ಶುದ್ಧ ಸತ್ವಗುಣದ ಮನಸ್ಸು. ಅಂತಹ ತಾಯಿಯ ಮಡಿಲಲ್ಲಿ ರಾಮ ಜನಿಸಿದ. ನಂತರ ಪತ್ನಿ ಸೀತೆ ಪವಿತ್ರತೆ, ಸಹನೆ, ಪ್ರಕೃತಿ, ಭೂತಾಯಿಯಿಂದ ಜನಿಸಿರುವವಳು. ಎಷ್ಟು ತ್ಯಾಗಮೂರ್ತಿ, ಎಷ್ಟು ಸಹನೆ ಇರುತ್ತೆ ಆಕೆಯಲ್ಲಿ. ರಾಮ ಸೀತೆ ಎಂದರೆ ಪ್ರಕೃತಿ ಪುರುಷರ ತತ್ವ. ಸಹೋದರರು ಲಕ್ಷ್ಮಣ ಲಕ್ಷ್ಯದಲ್ಲಿ ಮನಸ್ಸು ಇರುವವನು. ಭರತ ಸ್ವಾರ್ಥರಹಿತ ಸೇವೆ. ಶತ್ರುಘ್ನ ಶತ್ರುಗಳನ್ನು ನಾಶ ಮಾಡುವವನು. ರಾಮ ಶುದ್ಧ ಚೈತನ್ಯ ಸ್ವರೂಪನು. ಅಂತಹ ರಾಮನಾಮದ ಮಹಿಮೆಯನ್ನು ತಿಳ್ಕೊಳ್ಳೋಣ ನಾವೀಗ. ರಾ ಎಂದರೆ ಅಗ್ನಿತತ್ವ. ನಮ್ಮಲ್ಲಿರುವ ಅಜ್ಞಾನವನ್ನು ದಹಿಸುತ್ತದೆ, ನಮ್ಮ ಅಂತಃಕರಣವನ್ನು ಶುದ್ಧ ಮಾಡುತ್ತದೆ, ಅಜ್ಞಾನದಿಂದ ಬೆಳಕಿನ ಕಡೆ ಕರೆದುಕೊಂಡು ಹೋಗುತ್ತದೆ. ಮಾ ಜಲತತ್ವ. ಇದು ಭಾವನೆಗಳನ್ನು ಸಮತೋಲನ ಮಾಡುತ್ತೆ, ಮನಸ್ಸಿಗೆ ಶಾಂತಿ, ಸಮಾಧಾನ, ಸಂತೋಷ ಉಂಟು ಮಾಡುತ್ತೆ. ರಾಮ ಎನ್ನುವ ನಾಮ ಜಪ ಮಾಡಿದರೆ ರಕ್ತ ಶುದ್ಧಿ, ಒತ್ತಡ ನಿವಾರಣೆ, ಪಿಂಗಲ ನಾಡಿಗಳ ಸಮತೋಲನ, ಆರೋಗ್ಯ ವೃದ್ಧಿ, ಶಾಂತಿ, ನೆಮ್ಮದಿ, ಜ್ಞಾನಪ್ರಾಪ್ತಿ, ಅಜ್ಞಾನ ನಾಶ ಮತ್ತು ಸಕಾರಾತ್ಮಕ ಶಕ್ತಿ. ಮತ್ತು ಮುಖ್ಯವಾಗಿ ಈ ರಾಮ ಎಂದರೆ ದೇವರ ತತ್ವವನ್ನು ನಾವು ಅರ್ಥಕೊಳ್ತೀವಿ. ರಾಮ ಎಂದರೆ ಅಜ್ಞಾನವನ್ನು ನಿವಾರಿಸಿ ಆತ್ಮಶಾಂತಿ ನೀಡುವ ಪರಬ್ರಹ್ಮನ ನಾಮ. ಇಂತಹ ರಾಮ ಜಪ ಮಾಡಿರುವಂಥದ್ದು ಇಲ್ಲಿ ಒಂದು ಉದಾಹರಣೆ ನೋಡೋಣ. ವಾಲ್ಮೀಕಿ ಮೊದಲು ರಾಮ ಅನ್ನೋ ಶಬ್ದವನ್ನು ಉಚ್ಚಾರಣೆ ಮಾಡೋಕ್ಕಾಗ್ತಿರ್ಲಿಲ್ಲ, ಕಳ್ಳನಾಗಿದ್ದ. ಆತನು ಹೇಗೆ ರಾಮನಾಮದ ಶಬ್ದವನ್ನು ಉಚ್ಚಾರಣೆ ಮಾಡ್ತಾ ಹೇಗೆ ಪರಿವರ್ತನೆ ಆಗಿ ರಾಮಾಯಣವನ್ನು ಬರೆದ್ರೋ ಅಷ್ಟು ಶಕ್ತಿ ಇದೆ ಈ ರಾಮನಾಮದ ಪದಕ್ಕೆ. ರಾಮನ ಗುಣಗಳು ಯಾವ್ಯಾವುದು? ಧರ್ಮ, ಸತ್ಯ, ಕರುಣೆ, ಸಹನೆ, ಅಹಂಕಾರರಹಿತ, ಕರ್ತವ್ಯನಿಷ್ಠೆ, ಶಾಂತಿ, ಸಮತ್ವ. ಇದೆಲ್ಲ ಗುಣಗಳು ರಾಮನಲ್ಲಿ ಇತ್ತು. ಅದಕ್ಕೆ ರಾಮನನ್ನು ಮರ್ಯಾದ ಪುರುಷೋತ್ತಮ, ಧರ್ಮದ ಪ್ರತಿರೂಪ ಅಂತ ಕರೀತಾರೆ. ಈ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಲ್ಲೇ ಆನಂದ, ಅಲ್ಲೇ ಪರಮಾನಂದ ಇದೆ. ಅದನ್ನು ತಿಳ್ಕೋಬೇಕು ಅಷ್ಟೆ ನಾವು. ನಂತರ ರಾಮ ರಾವಣನನ್ನು ಸಂಹಾರ ಮಾಡಿದ ಅರ್ಥವನ್ನು ತಿಳ್ಕೊಳ್ಳೋಣ. ರಾವಣ 10 ತಲೆ ಇರುವವನು. 10 ತಲೆ ಅಂದರೆ 10 ಅರಿಗಳು, ಅರಿಷಡ್ವರ್ಗ ಮತ್ತು ಮನಸ್ಸಿನ ದೋಷಗಳು. ಅದು ಯಾವ್ಯಾವುದು ಅಂತ ನೋಡೋಣ. ಕಾಮ ಡಿಸೈರ್, ಕ್ರೋಧ ಆ್ಯಂಗರ್, ಲೋಭ ಗ್ರೀಡ್, ಮೋಹ ಅಟ್ಯಾಚ್ಮೆಂಟ್, ಮದ ಪ್ರೈಡ್, ಮಾತ್ಸರ್ಯ ಜಲಸಿ, ಅಹಂಕಾರ ಈಗೋ, ಭಯ ಫಿಯರ್, ದ್ವೇಷ ಹೇಟ್, ಅಜ್ಞಾನ
ಇಗ್ನೊರೆನ್ಸ್. ಇದೆಲ್ಲ ಎಲ್ಲ ಮನುಷ್ಯರಲ್ಲೂ ಇರುತ್ತೆ. ಅದನ್ನು ತಿಳ್ಕೊಂಡು ಮುಖ್ಯವಾಗಿ ಅದನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ಮತ್ತು ರಾವಣ ಮಹಾಪಂಡಿತ, ಶಿವಭಕ್ತ. ಆದರೆ ರಾವಣ ಏನು ಮಾಡ್ದ? ರಾಮನ ಹೆಂಡತಿಯಾದ ಸೀತೆಯನ್ನು ಅಪಹರಿಸಿದ. ಮತ್ತು ಅವನು ತನ್ನ ಒಂದೇ ಒಂದು ಅರಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಯಾವುದದು? ಕಾಮ. ಅದರಿಂದನೇ ಸೀತೆಯನ್ನು ಅಪಹರಿಸಿ ತನ್ನ ಮರಣಕ್ಕೆ ತಾನೇ ಕಾರಣನಾದ. ಇದು ರಾವಣ ಪದದ ಅರ್ಥ. ನಂತರ ರಾಮನ ಭಕ್ತ ಹನುಮಂತ. ಆತ ಮಹಾಬಲಶಾಲಿ, ಮಹಾಬುದ್ಧಿವಂತ, ಕಷ್ಟಗಳನ್ನು ನಿವಾರಿಸುವವನು. ಭಕ್ತಿಯ ವಿಷಯಕ್ಕೆ ಬಂದಾಗ ಮೊದಲ ಹೆಸರು ಯಾವ್ದು ಬರುತ್ತೆ? ಹನುಮಂತನದ್ದೇ. ಅವನ ಭಕ್ತಿ ಅಪಾರ, ನಿಸ್ವಾರ್ಥ, ಹಾಗೆ ಬೇಡಿಕೆ ಇಲ್ಲದ್ದು. ಅವನ ಭಕ್ತಿಯ ಒಂದು ಉದಾಹರಣೆ ನೋಡೋಣ. ಒಂದು ಬಾರಿ ಹನುಮಂತ ಎದೆ ಸೀಳಿದಾಗ ಸೀತಾರಾಮನ ದೃಶ್ಯ ಕಂಡುಬಂದಿತು. ಅಂತಹ ದಾಸ್ಯ ಭಕ್ತಿ, ಅನನ್ಯ ಭಕ್ತಿ ಅವನದ್ದು. ಈಗ ನಾವೆಲ್ಲ ಹನುಮಂತನ ಭಕ್ತಿಯ ಪ್ರದರ್ಶನ ತಿಳಿದುಕೊಂಡಿದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದಿನ ಮುಖ್ಯವಾಗಿ ನಮ್ಮಲ್ಲೂ ಇಂತಹದೇ ಭಕ್ತಿಯನ್ನು ರೂಪಿಸಿಕೊಳ್ಳಬೇಕು. ಉದಯವಾಗಬೇಕು ರಾಮ. ಅದೇ ರಾಮನವಮಿಯ ತತ್ವ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.